ಉಗೆ ಮಾದಪ್ಪ, ಇವತ್ತಿನ ನಮ್ಮ ಪಯಣ ತಳಿ ಸಮೀಪದಲ್ಲಿ ಗೀಜನಗುಪ್ಪೆ ಎಂಬ ಒಂದು ಗ್ರಾಮದ ಆವರಣದಲ್ಲಿ ನೆಲೆಗೊಂಡಿರುವ ಶಂಕರನ ಹಳ್ಳ ಎಂಬ ಒಂದು ಪವಾಡವಾದ ದೇವಾಲಯಕ್ಕೆ. ಈ ವಾರಕ್ಕೊಮ್ಮೆ ಸೋಮವಾರ ಮಾತ್ರ ನಿಮಗೆ ಮಹಾಮಂಗಳಾರತಿ ದೊರೆಯುತ್ತದೆ ಅಂತಾನೆ ಹೇಳ್ಬೋದು. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಮಾತ್ರ ನಿಮಗೆ ಮಹಾಮಂಗಳಾರತಿ ದೊರೆಯುತ್ತೆ ಅಂತಾನೆ ಹೇಳ್ಬೋದು. ಈ ದೇವಾಲಯಕ್ಕೆ ಹೋಗುವ ಹೆದ್ದಾರಿಯು ಅತಿ ಭಯಾನಕವಾದ ಒಂದು ಕಾಡು ಪ್ರದೇಶವಾಗಿರುತ್ತದೆ. ಭಕ್ತಾದಿಗಳು ಯಾವುದೇ ಒಂದು ಭಯವಿಲ್ಲದೆ ನೀವು ಶಂಕರೇಶ್ವರನ ದರ್ಶನ ಮಾಡಿಕೊಂಡು ಹೋಗ್ಬೋದು. ಇಲ್ಲಿನ ಮುಖ್ಯವಾದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ಗೋಮಾತೆ ಅನಾರೋಗ್ಯವಾಗಿ ಇದ್ದರೆ ಬಂದು ಇಲ್ಲಿ ಒಂದು ಹರಕೆಯನ್ನು ಕಟ್ಟಿ ಹೋದರೆ ನಿಮಗೆ ಗೋಮಾತೆ ನಿಮ್ಮ ಮನೆ ತೊಂದರೆ, ನಿಮ್ಮ ಒಂದು ಆರೋಗ್ಯ ತೊಂದರೆ ಏನೇ ಒಂದಿರಲಿ ಪರಿಹಾರವಾಗುತ್ತೆ ಎಂದು ಇಲ್ಲಿನ ಬಂದೋದ ಭಕ್ತರು ಹೇಳ್ತಾರೆ. ಈ ದೇವಾಲಯವು ಒಂದು ಪಾತಾಳ ಹಳ್ಳದಲ್ಲಿ ನೆಲೆಗೊಂಡಿರುವ ಕಾರಣಕ್ಕಾಗಿ ಇದರಿಗೆ ಶಂಕರನ ಹಳ್ಳ ಎಂದು ನಾಮಕರಣವಾಗಿದೆ. ದೇವರಿಗೆ ಇಷ್ಟವಾದ ನೈವೇದ್ಯ ಗಿನ್ನು ಹಾಗೂ ಹೋಳಿಗೆ ಒಬ್ಬಟ್ಟು ಅಂತಾನೆ ಹೇಳ್ಬೋದು. ಆದ ಕಾರಣಕ್ಕಾಗಿ ಭಕ್ತಾದಿಗಳು ಇಲ್ಲೇ ಬಂದು ಈ ಒಂದು ಒಬ್ಬಟ್ಟು ಹೋಳಿಗೆಯನ್ನು ಮಾಡಿ ಭಕ್ತಾದಿಗಳಿಗೆ ಪ್ರಸಾದವಾಗಿ ನೀಡುತ್ತಾರೆ ಅಂತಾನೆ ಹೇಳ್ಬೋದು. ಕೃಷ್ಣಗಿರಿ ಜಿಲ್ಲೆ ಡೆಂಕನಕೋಟೆ ತಾಲೂಕು, ಕರ್ನಾಟಕ ಗಡಿ ಭಾಗ, ತಳಿ ಸಮೀಪದಲ್ಲಿ ನೆಲೆಗೊಂಡಿರುವ ಶಂಕರನ ಹಳ್ಳ ಶಂಕರೇಶ್ವರನ ದೇವಾಲಯವು ನೀವು ನೋಡಲಿಲ್ಲ ಎಂದರೆ ತಪ್ಪದೇ ಬಾರಿ ನಿಮ್ಮ ಹರಕೆಯನ್ನು ಅಲ್ಲಿ ಹೋಗಿ ಹೊತ್ತು ತನ್ನಿ. ಇಲ್ಲಿನ ದರ್ಶನ ಸೋಮವಾರ ಮಾತ್ರ. ಎಚ್ಚೆತ್ತಿಗೆ ವಿಡಿಯೋನು ಶೇರ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.